ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾಪಿತರೌ ಪ್ರಾಂಚೌ ಜಾಯಾಪತೀಸ್ತುಮಃ. ಅಪ್ಪಯ್ಯ ದೀಕ್ಷಿತ ವಿರಚಿತವಾದಂತಹ ಕುವಲಯಾನಂದ ಗ್ರಂಥದ ವ್ಯಾಖ್ಯಾನಮಾಲೆಯ ಮುಂದಿನ ಉಪಾಖ್ಯಾನ. ಈವರೆಗೆ ಪೂರ್ಣೋಪಮ ಮತ್ತು ಲುಪ್ತೋಪಮ ಪ್ರಭೇದಗಳು ಈ ವಿಚಾರಗಳನ್ನು ಅನುಸಂಧಾನ ಮಾಡಿಯಾಗಿದೆ. ಉಪಮಾಲಂಕಾರದ ಒಂದು ವ್ಯಾಪ್ತಿಯನ್ನು, ಆಳ ಅಗಲಗಳನ್ನು ತಿಳಿಸಿದ ನಂತರದಲ್ಲಿ ಉಪಮಾ ಮೂಲಕವಾದಂತಹ, ಅಂದರೆ ಉಪಮೆಯನ್ನೇ ಮೂಲದಲ್ಲಿ ಇಟ್ಟುಕೊಂಡು ಅದರಿಂದಲೇ ಮುಂದೆ ಹೊರಟಿರುವಂತಹ ಅಥವಾ ಆ ಸಾದೃಶ್ಯದ ಸೌಂದರ್ಯ ಏನಿದೆಯೋ, ಯಾವ ಸಾದೃಶ್ಯ ಸೌಂದರ್ಯವನ್ನು ನಾವು ಉಪಮೆಯ ಜೀವಾತು ಅಂತ ಕರೆದ್ವೋ, ಆ ಸಾದೃಶ್ಯ ಸೌಂದರ್ಯವನ್ನೇ ಮುಖ್ಯವಾಗಿ ಕೇಂದ್ರದಲ್ಲಿ ಬಿಂದುವಾಗಿ ಇಟ್ಟುಕೊಂಡು ಇರುವಂತಹ ಇನ್ನುಳಿದ ಕೆಲವು ಅಲಂಕಾರಗಳನ್ನು ಕೂಡ ವಿಮರ್ಶಿಸೋದಕ್ಕೆ ಅಪ್ಪಯ್ಯ ದೀಕ್ಷಿತರು ಮುಂದಾಗ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೆಯ ಅಲಂಕಾರ ಅನನ್ವಯ ಎಂಬ ಅಲಂಕಾರ. ಅನ್ವಯ ಅಂದರೆ ಒಂದು ಮತ್ತೊಂದರ ಜೊತೆ ಸೇರ್ಕೊಳ್ಳುವುದು ಅಂತ ಅರ್ಥ. ಸೇರ್ಕೊಳ್ಳೋದು ಅಂದರೆ ಪದಾರ್ಥದೊಡನೆ ಸೇರ್ಕೊಳ್ಳೋದು ಅಂತ ಅರ್ಥವಲ್ಲ. ಹೋಲಿಕೆ ಅನ್ನಬೇಕಿದ್ರೆ ಯಾವ ರೀತಿಯಾದಂತಹ ಸೇರುವಿಕೆ ಅನ್ನೋದು ನಡೆಯುತ್ತೋ ಆ ರೀತಿಯಾದಂತಹ ಸೇರುವಿಕೆಯನ್ನು ಇಲ್ಲಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದನ್ನೇ ಅನ್ವಯ ಅಂತ ಕರೀತಾರೆ. ಅಯ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಅಯಪಯ ಗತೌ ಎಂಬ ಧಾತುವಿನಿಂದಾಗಿದೆ. ಅಯತಿ ಇತಿ ಅಯಃ, ಅನುಸೃತ್ಯ ಅಯತಿ, ಒಂದನ್ನೊಂದು ಅನುಸರಿಸಿ ನಡೆಯುತ್ತದೆ. ಆದ್ದರಿಂದ ಅದನ್ನು ಅನ್ವಯ ಅಂತ ಕರೀತಾರೆ. ಈ ಕಾರಣದಿಂದಲೇ ಶ್ಲೋಕದಲ್ಲಿ ಎಲ್ಲೆಲ್ಲೋ ಇರುವಂತಹ ಪದಗಳನ್ನು ಏಕತ್ರಗೊಳಿಸಿ ಅರ್ಥವನ್ನು ಹೇಳುವ ಒಂದು ಪ್ರಸಂಗ ಏನಿದೆಯೋ ಅದನ್ನು ಕೂಡ ಅನ್ವಯ ಅಂತ ಕರೀತಾರೆ. ಕಾರಣ ಒಂದನ್ನೊಂದು ಸಾಕಾಂಕ್ಷವಾಗಿರೋದ್ರಿಂದ ಪದಗಳೆಲ್ಲವೂ ಒಂದನ್ನೊಂದು ಅನುಸರಿಸಿಕೊಂಡು ಪದಗಳು ಬರುತ್ತೆ. ಅದಕ್ಕೋಸ್ಕರ ಅದನ್ನು ಅನ್ವಯ ಅಂತ ಕರೀತಾರೆ. ಅದೇ ರೀತಿಯಾಗಿ ವಂಶವನ್ನೂ ಕೂಡ ಅನ್ವಯ ಅಂತ ಕರೆದಿದ್ದಾರೆ. ವಂಶವನ್ನು ಯಾಕೆ ಅನ್ವಯ ಅಂತ ಕರೆದರು ಅಂತ ಕೇಳಿದ್ರೆ, ಕೇವಲ ಒಂದು ಪೀಳಿಗೆ ಮಾತ್ರ ಮುಂದುವರಿತಾ ಇದೆ ಅಂತ ಅರ್ಥವಲ್ಲ. ಯಾವೊಂದು ಸಂಪತ್ತು ಇದೆಯೋ, ಜ್ಞಾನ ಸಂಪತ್ತು ಏನಿದೆಯೋ, ವಿದ್ಯಾ ಸಂಪತ್ತು ಏನಿದೆಯೋ, ಆ ವಂಶಕ್ಕೆ ಸೇರಿದ್ದು, ಆ ಕುಟುಂಬಕ್ಕೆ ಸೇರಿದ್ದು, ಆ ವಂಶಕ್ಕೆ ಸೇರಿದಂತಹ ವಿದ್ಯಾಸಂಪತ್ತೂ ಕೂಡ ಪರಂಪರೆಯ ಒಬ್ಬರಿಂದ ಒಬ್ಬರಿಗೆ ಮುಂದಿನ ಪೀಳಿಗೆಗೆ ದಾಟ್ಕೊಂಡು ಬರ್ತಾ ಇದೆ ಅಂತ ಆದಾಗ ಅದನ್ನು ಅನ್ವಯ ಅಂತ ಕರಿಬೇಕು. ಮಧ್ಯದಲ್ಲಿ ಒಂದು ವೇಳೆ ಅದೇನಾದರೂ ನಿಂತು ಹೋದರೆ, ಕತ್ತರಿಸಿ ಹೋದರೆ, ಅವಾಗ ಅದರಲ್ಲಿ ಅನ್ವಯತ್ವ ಹೊರಟೋಗ್ಬಿಡುತ್ತೆ ಅಂತ ಲೆಕ್ಕ. ಇದು ಅನ್ವಯ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಎಲ್ಲೆಲ್ಲಿ ಪ್ರಯೋಗ ಆಗುತ್ತೆ ಅನ್ನೋದರ ಒಂದು ಸಣ್ಣ ಒಂದು ಉದಾಹರಣೆಯನ್ನು ಹೇಳ್ತು. ಅಲಂಕಾರದಲ್ಲೂ ಕೂಡ ಅನನ್ವಯ ಅಲಂಕಾರ ಅಂತ ಒಂದು ಅಲಂಕಾರವನ್ನು ಕರಿತಾ ಇದ್ದಾರೆ. ಎಲ್ಲಿ ಅನ್ವಯವಿರುವುದಿಲ್ವೋ ಅದನ್ನು ಅನನ್ವಯ ಅಂತ ಕರಿಬೇಕು. ಯಾವೆರಡರ ನಡುವೆ ಅನ್ವಯ ಇರೋಲ್ಲ ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ಲಕ್ಷಣದಲ್ಲಿ. ಉಪಮಾನೋಪಮೇಯತ್ವಂ ಯದೈಕಸ್ಯೈವ ವಸ್ತುನಃ ಇಂದುರಿಂದುರಿವ ಶ್ರೀಮಾನ್ ಇತ್ಯಾದೌ ತದನನ್ವಯ. ಇಲ್ಲಿ ಲಕ್ಷಣಗಳೆರಡನ್ನೂ ಕೂಡ ಸೇರಿಸಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಕೇಳಿದ್ರೆ, ಪೂರ್ವಾರ್ಧ, ಶ್ಲೋಕದ ಪೂರ್ವಾರ್ಧ ಏನಿರುತ್ತೆ, ಆ ಶ್ಲೋಕದ ಪೂರ್ವಾರ್ಧದಲ್ಲಿ ಲಕ್ಷಣವನ್ನು, ಶ್ಲೋಕದ ಉತ್ತರಾರ್ಧದಲ್ಲಿ ಲಕ್ಷ್ಯವನ್ನು ಹೇಳಿರುವಂತಹ ಸಂದರ್ಭಗಳು ಬಹಳಷ್ಟಿದೆ. ಇನ್ನು ಕೆಲವು ಕಡೆ ಲಕ್ಷಣದ ಒಂದು ಅಂಶ ಉತ್ತರಾರ್ಧದಲ್ಲೂ ಕೂಡ ಕಂಡುಬರುತ್ತೆ. ಉದಾಹರಣೆಗೆ ಈ ಒಂದು ಕಾರಿಕೆಯಲ್ಲಿ ಇಲ್ಲಿ ಯದೇಕಸ್ಯೈವ ವಸ್ತುನಃ ಅಂತ ಒಂದು ಪದ ಇದೆ. ಇದನ್ನು ಕೆಲವು ಪಾಠಭೇದಗಳನ್ನು ಮಾಡಿ ಕೆಲವರು ಯದೈಕಸ್ಯೈವ ವಸ್ತುನಃ ಅಂತ ಕೂಡ ಓದ್ತಾರೆ. ಅದು ತಪ್ಪು, ಅಷ್ಟೊಂದು ಸರಿಯಾದಂತಹ ಪಾಠವಲ್ಲ. ಯತ್ ಏಕಸ್ಯೈವ ವಸ್ತುನಃ ಉಪಮಾನೋಪಮೇಯತ್ವಂ ತತ್ ಅನನ್ವಯ ಅನ್ನೋ ರೀತಿಯಾಗಿ ಅನ್ವಯವನ್ನು ಮಾಡ್ಕೋಬೇಕು. ಇಲ್ಲಿ ಏಕಸ್ಯೈವ ವಸ್ತುನಃ, ಒಂದೇ ಪದಾರ್ಥಕ್ಕೆ, ಒಂದೇ ವಿಷಯಕ್ಕೆ ಉಪಮಾನೋಪಮೇಯತ್ವಂ. ಯತ್ ಯಾವ ಉಪಮಾನೋಪಮೇಯತ್ವಂ ಅಂದರೆ ಒಂದೇ ವಸ್ತುವಿಗೆ ನಾವು ಉಪಮಾನತ್ವವನ್ನು ಉಪಮೇಯತ್ವವನ್ನು ಎರಡನ್ನೂ ಕೂಡ ಹೇಳ್ತಾ ಇದ್ದ ಸಂದರ್ಭದಲ್ಲಿ, ಅಥವಾ ಯಾವ ಸಂದರ್ಭದಲ್ಲಿ ಒಂದೇ ವಿಷಯವು ಉಪಮಾನವೂ ಆಗುತ್ತೆಯೋ ಉಪಮೇಯವೂ ಆಗುತ್ತೆಯೋ ಅದನ್ನು ನಾವು ಅನನ್ವಯ, ತತ್ ಅಂತಹ ಅಲಂಕಾರವನ್ನು ಅನನ್ವಯ ಎಂಬುದಾಗಿ ಕರಿತೀವಿ ಅಂತ ಹೇಳಿದ್ರು. ಉದಾಹರಣೆ ಏನು? ಇಂದುಹು ಇಂದುರಿವ ಶ್ರೀಮಾನ್. ಇಂದುಹು ಚಂದ್ರನು ಹೇಗಿದ್ದಾನಪ್ಪ ಅಂತ ಕೇಳಿದ್ರೆ ಚಂದ್ರನಂತೆ ಇದ್ದಾನೆ, ಚಂದ್ರನು ಚಂದ್ರನಂತಲೇ ಇದ್ದಾನೆ ಅಂತ ಹೇಳ್ತಾ ಇರುವಂಥದ್ದು. ಇಂದುಹು ಇಂದುರಿವ ಶ್ರೀಮಾನ್.
ಸಂಪತ್ತು ಕಾಂತಿ ಅನ್ನೋ ವಿಷಯ ಬಂದಾಗ ಚಂದ್ರ ಚಂದ್ರನಂತೆಯೇ ಅಂತ ಹೇಳುವಂಥದ್ದು ಇಲ್ಲಿಯ ಉದಾಹರಣೆ. ಕಾರಣ ಇಲ್ಲಿ ಉಪಮಾನವೂ ಚಂದ್ರನೇ, ಉಪಮೇಯನೂ ಚಂದ್ರನೇ. ಹಾಗಾಗಿ ಯತ್ ಏಕಸ್ಯೈವ ವಸ್ತುನಃ ಅರ್ಥಾತ್ ಇಂದುರೂಪಸ್ಯ ವಸ್ತುನಃ ಇಂದೋಃ ಅಥವಾ ಚಂದ್ರಸ್ಯ ಉಪಮಾನತ್ವಂ ಉಪಮೇಯತ್ವಂ ಉಭಯಮಪಿ ಅತ್ರ ಪ್ರೋಕ್ತಂ ತಸ್ಮಾತ್ ಅನನ್ವಯಃ ಅತ್ರ ಅಲಂಕಾರಃ ಎಂಬುದಾಗಿ ಅರ್ಥ. ಏಕಸ್ಯೈವ ವಸ್ತುನಃ ಉಪಮಾನೋಪಮೇಯತ್ವ ವರ್ಣನಂ ಅನನ್ವಯಃ ಅಂತ ಅದರ ವೃತ್ತಿಯನ್ನು ಕೂಡ ದೀಕ್ಷಿತರು ಬರೆದರು. ಒಂದೇ ವಸ್ತುವಿನ ಉಪಮಾನ ಮತ್ತು ಉಪಮೇಯತ್ವ ವರ್ಣನೆಯನ್ನು ಮಾಡ್ತು ಅಂತಾದಾಗ ಅದು ಅನನ್ವಯ ಅಂತ ಕರೆಸ್ಕೊಳ್ಳುತ್ತೆ. ವರ್ಣ್ಯಮಾನಮಪಿ ಅದರ ಅಭಿಪ್ರಾಯ ಏನು ಅಂತ ವಿವರಿಸ್ತಾರೆ. ನಾವು ಅದನ್ನು ವರ್ಣಿಸಿದರೂ ಕೂಡ ಸ್ವಸ್ಯ ಸ್ವೇನ ಸಾಧರ್ಮ್ಯಂ ನಾನ್ವೇತಿ, ತನ್ನ ಸಾಧರ್ಮ್ಯವು ತನ್ನ ಸಾದೃಶ್ಯವು ತನ್ನೊಡನೆ ಹೊಂದುವುದಿಲ್ಲ ಅಂತ ಲೆಕ್ಕ. ಅಂದರೆ ತನಗೆ ತಾನೇ ಸರಿಸಾಟಿ ತನಗೆ ಬಿಟ್ಟು ಬೇರೆ ಇನ್ನೊಂದರ ಜೊತೆ ಹೋಲಿಕೆಯನ್ನು ಮಾಡೋದಕ್ಕೆ ಬರೋಲ್ಲ ಅಂತ ಅರ್ಥ. ಅಭಿಪ್ರಾಯ ಏನಪ್ಪ ಅಂತ ಕೇಳಿದ್ರೆ, ಒಂದು ಮತ್ತೊಂದನ್ನು ಅನುಸರಿಸುತ್ತೆ, ಅನ್ವಯವಾಗುತ್ತೆ ಅಂತಂದರೆ ಸಾಕಾಂಕ್ಷೆ ಇರಬೇಕು. ಇದು ಇನ್ನೊಂದರ ಜೊತೆ ಅಂದಾಗ ಎರಡು ಪದಾರ್ಥವಿರಬೇಕು. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಒಂದೇ ಪದಾರ್ಥದಲ್ಲೇ ನಾವು ಉಪಮಾನತ್ವವನ್ನು ಉಪಮೇಯತ್ವವನ್ನು ಎರಡನ್ನೂ ಹೇಳಿದಾಗ ಅದರ ಅಭಿಪ್ರಾಯ ಏನು ಬರುತ್ತೆ, ಅದರ ಅರ್ಥ ಏನು ಬರುತ್ತಪ್ಪ ಅಂತ ಕೇಳಿದ್ರೆ, ಇದು ತನ್ನನ್ನು ಬಿಟ್ಟು ಬೇರೆ ಇನ್ಯಾವುದರ ಜೊತೆಗೂ ಅನ್ವಯವಾಗೋಲ್ಲ ಅಂತ ಅರ್ಥ ಬರುತ್ತೆ. ಅನನ್ವಯಿನಃ ಅಪಿ ಅರ್ಥಸ್ಯ ಅಭಿಧಾನಂ. ಹಾಗಿದ್ದರೆ ಈ ರೀತಿಯಾಗಿ ಇನ್ನೊಂದರ ಜೊತೆಗೆ ಸೇರಿಕೊಳ್ಳದೆ ಇರುವಂತಹ ಪದಾರ್ಥವನ್ನು ವಿಷಯವನ್ನು ಹೇಳಿ ಏನು ಪ್ರಯೋಜನ, ಈ ರೀತಿಯಾಗಿ ಹೇಳಿ ಏನು ಸಿಗುತ್ತೆ, ಸಿದ್ಧಿಯಾಗುತ್ತೆ ಅಂತ ಕೇಳಿದ್ರೆ, ಅನನ್ವಯಿನಃ ಅಪಿ ಅರ್ಥಸ್ಯ, ಇನ್ನೊಂದು ಪದಾರ್ಥದ ಜೊತೆ ಮತ್ತೊಂದು ವಿಷಯದ ಜೊತೆ ಅನ್ವಯವಾಗದಂತಹ ಅರ್ಥಸ್ಯ ಅಭಿಧಾನಂ, ಆ ರೀತಿಯಾದಂತಹ ವಿಷಯವನ್ನು ಹೇಳುವುದರಲ್ಲೂ ಕೂಡ ಒಂದು ಮರ್ಮವಿದೆ. ಏನದು ಮರ್ಮ ಅಂತ ಕೇಳಿದ್ರೆ, ಸದೃಶಾಂತರ ವ್ಯವಚ್ಛೇದೇನ ಅನುಪಮತ್ವ ದ್ಯೋತನಾಯ. ಅದಕ್ಕೆ ಸದೃಶವಾದಂತಹ ಮತ್ತೊಂದು ಪದಾರ್ಥ ಇಲ್ಲ ಅನ್ನೋದನ್ನು ತೋರಿಸುವುದರ ಮುಖಾಂತರ ಸದೃಶಾಂತರ ವ್ಯವಚ್ಛೇದೇನ, ವ್ಯವಚ್ಛೇದ ದೂರ ಮಾಡೋದು ಅಂತ. ಸದೃಶಾಂತರ ತನಗೆ ಸದೃಶವಾದಂತಹ ಮತ್ತೊಂದು ಪದಾರ್ಥ ಮತ್ತೊಂದು ವಿಷಯ ಇಲ್ಲ ಅನ್ನೋದನ್ನು ತೋರಿಸುವುದರ ಮುಖಾಂತರ ಅನುಪಮತ್ವ ದ್ಯೋತನಾಯ, ಇದು ಅನುಪಮವಾದದ್ದು, ಅಂದರೆ ಇದಕ್ಕೆ ಸದೃಶವಾದಂತಹ ಮತ್ತೊಂದು ಪದಾರ್ಥವಿಲ್ಲ, ಏಕೈಕವಾದದ್ದು ಅನ್ನೋ ಅಭಿಪ್ರಾಯದಲ್ಲಿ ಈ ಅಲಂಕಾರವನ್ನು ಪ್ರಾಯ ಬಳಕೆ ಮಾಡುವಂಥ ರೂಢಿ ಇದೆ. ಇಂದುರಿಂದುರಿವ ಶ್ರೀಮಾನು ಇತ್ಯುಕ್ತೆ, ಹೀಗೆ ಹೇಳೋದರಲ್ಲಿ ಶ್ರೀಮತ್ವೇನ ಚಂದ್ರಸ್ಯ ನಾಣ್ಯ ಸದೃಶೋ ಅಸ್ತಿ ಇತಿ ಸದೃಶಾಂತರ ವ್ಯವಚ್ಛೇದೋ ಲಕ್ಷ್ಯತೆ. ಇಲ್ಲಿ ಹೇಗೆ ಸದೃಶಾಂತರ ವ್ಯವಚ್ಛೇದ ನೆರವೇರ್ತಾ ಇದೆ, ಮತ್ತೊಂದು ಸದೃಶವಾದಂತಹ ವಿಷಯದ ವ್ಯವಚ್ಛೇದ ದೂರ ಮಾಡುವಿಕೆ ಹೇಗೆ ಸಂಭವಿಸ್ತಾ ಇದೆ ಇಲ್ಲಿ ಅಂತ ಕೇಳಿದ್ರೆ, ಚಂದ್ರನ ಒಂದು ಶ್ರೀಮಂತಿಕೆ ಏನಿದೆ, ಸಂಪತ್ತೇನಿದೆ, ಕಾಂತಿ ಏನಿದೆ, ಆ ವಿಷಯದಲ್ಲಿ ಕಾಂತಿಯ ವಿಷಯದಲ್ಲಿ ಚಂದ್ರನೇ ಸಮಾನನೇ ಹೊರತು ಅವನಿಗೆ ಸದೃಶವಾದಂತಹ ಮತ್ತೊಂದು ಪದಾರ್ಥ ಕಾಂತಿಯ ವಿಷಯಕ್ಕೆ ಬಂದಾಗ ಲೋಕದಲ್ಲಿ ಇಲ್ಲ ಅಂತ ಒಂದು ವೇಳೆ ವರ್ಣಿಸ್ತು ಅಂತ ಆದರೆ ಆವಾಗ ಅದನ್ನು ಅನನ್ವಯ ಅಂತ ಕರಿಬೇಕು ಅಂತ ಲೆಕ್ಕ. ಇದು ಪ್ರಾಯ ಉಪಮಾನಭೂತವಾದಂತಹ ಪದಾರ್ಥಗಳಲ್ಲಿ ಮಾತ್ರ ಹೊಂದಾಣಿಕೆ ಆಗುವಂತಹ ಒಂದು ಅಲಂಕಾರ ಅಂತ ಕಾಣುತ್ತೆ. ಉಪಮೇಯದಲ್ಲಿ ಹೇಳಿದಾಗ ಅದು ಉತ್ಪ್ರೇಕ್ಷೆಗೋ ಅತಿಶಯೋಕ್ತಿಗೋ ತಿರುಗುವಂಥ ಒಂದು ಸಂದರ್ಭ ಇರುತ್ತೆ, ಸನ್ನಿವೇಶ ಇರುತ್ತೆ. ಹಾಗಾಗಿ ಪ್ರಾಯೇಣ ಅನನ್ವಯಾಲಂಕಾರ ಅನ್ನುವಂಥದ್ದು ಲೋಕದಲ್ಲಿ ಉಪಮಾನಭೂತವಾದಂತಹ ಪದಾರ್ಥಗಳಲ್ಲೇ ಕಾಣಸಿಗತ್ತೆ ಅಂತಲೂ ಕೂಡ ಹೇಳಬಹುದು. ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ಕೂಡ, ತತಶ್ಚ ಸ್ವಸ್ಯ ಸ್ವೇನಾಪಿ ಸಾದೃಶ್ಯ ಸಂಭವಾದ್ ಅನುಪಮೇಯತ್ವೇ ಪರ್ಯವಸಾನಂ. ಹೀಗೆ ತನಗೆ ಸದೃಶವಾದಂತಹ ಮತ್ತೊಂದು ಪದಾರ್ಥವಿಲ್ಲ ಅಂತ ಹೇಳೋದ್ರಿಂದ ಸ್ವಸ್ಯ ಸ್ವೇನಾಪಿ ಸಾದೃಶ್ಯ ಸಂಭವಾದ, ತನ್ನ ಜೊತೆಲೂ ಕೂಡ ಸಾದೃಶ್ಯವನ್ನೋದು ಏರ್ಪಡೋಲ್ಲ ಅಂತ. ಇಲ್ಲಿ ಚಂದ್ರನಿಗೆ ಚಂದ್ರನೇ ಸದೃಶ ಅಂತಲೂ ಏರ್ಪಡಲ್ಲ ಅಂತ ಹೇಳ್ತಾ ಇದ್ದಾರೆ. ತತಶ್ಚ ಸ್ವಸ್ಯ ಸ್ವೇನಾಪಿ ಸಾದೃಶ್ಯ ಅಸಂಭವಾದ್ ಅನುಪಮೇಯತ್ವೇ ಪರ್ಯವಸಾನಂ. ಇದು ಪರ್ಯವಸಾನ, ಇದು ವ್ಯಂಜನ. ಕಡೆಯಲ್ಲಿ ವ್ಯಂಜನಾವೃತ್ತಿಯಿಂದ ನಮಗೆ ಪ್ರತೀಯಮಾನವಾಗ್ತಾ ಇರುವಂಥ ಅಭಿಪ್ರಾಯ ಏನು, ಅಥವಾ ಪಂಡಿತರಾಜ ಹೇಳುವಂತೆ ಚರ್ವಣಾವಿಶ್ರಾಂತಿ ಧಾಮ ಅಂತ ಏನು ಕರಿತೀವಿ, ಆ ಚರ್ವಣಾವಿಶ್ರಾಂತಿ ಧಾಮ ಯಾವುದು ಅನನ್ವಯ ಅಲಂಕಾರದ್ದು ಅಂತ ಕೇಳಿದ್ರೆ, ಸ್ವಸ್ಯ ಸ್ವೇನಾಪಿ ಸಾದೃಶ್ಯ ಅಸಂಭವ, ತನ್ನ ಸಾದೃಶ್ಯವು ತನ್ನೊಡನೆಯೂ ಸಂಭವಿಸದೇ ಇರುವಂತಹದ್ದು ಅನ್ನುವಂಥ ವಿಚಾರವೇನಿದೆಯೋ ಅದೇ ಅನುಪಮೇಯ ಅಂತ ಕರೆಯುವಂಥದ್ದು, ಅದೇ ಅನುಪಮತ್ವ. ಈ ಅನುಪಮತ್ವವೇ ಅನನ್ವಯಾಲಂಕಾರದ ಜೀವಾತು. ಅದೇ ಅನುಪಮತ್ವಮೇವ ಅನನ್ವಯಾಲಂಕಾರಸ್ಯ ಚರ್ವಣಾ ವಿಶ್ರಾಂತಿ ಧಾಮ ಅನ್ನುವಂಥದ್ದು ಅಭಿಪ್ರಾಯ.
ಆಲಂಕಾರಿಕ ಸಿದ್ಧಾಂತ. ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ಕೂಡ ಪ್ರಸ್ತುತಪಡಿಸ್ತಾರೆ. ವಾಲ್ಮೀಕಿ ರಾಮಾಯಣದ ಸುಪ್ರಸಿದ್ಧವಾದಂಥ ಒಂದು ಶ್ಲೋಕ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ. ಇಲ್ಲಿ 3 ಉದಾಹರಣೆಯಲ್ಲೂ ಕೂಡ ಗಗನವೂ ಗಗನದ ಆಕಾರದಲ್ಲೇ ಇದೆ. ಗಗನದ ಆಕಾರವನ್ನು ವರ್ಣಿಸಿ ಅಂತ ಕೇಳಿದ್ರೆ ಗಗನದ ಆಕಾರವನ್ನು ಗಗನವಲ್ಲದೆ ಬೇರೆ ಇನ್ಯಾವುದರ ಜೊತೆಗೂ ಕೂಡ ಹೋಲಿಸೋದಕ್ಕೆ ಆಗೋಲ್ಲ. ಹೋಗಲಿ, ಗಗನವನ್ನು ಗಗನದ ಜೊತೆಲೇ ಹೋಲಿಸಬಹುದೇ ಅಂತ ಕೇಳಿದ್ರೆ ಹಾಗೂ ಹೋಲಿಸೋಕೆ ಬರೋಲ್ಲ. ಯಾಕೆ? ಯಾವುದೇ ಒಂದು ಪದಾರ್ಥವನ್ನು ಹೋಲಿಸಬೇಕು ಅಂತಾದಾಗ ಇಲ್ಲ ಉಪಮೇಯದ ಸಂಪೂರ್ಣವಾದ ಪರಿಚಯವಿರಬೇಕು, ಇಲ್ಲ ಉಪಮಾನದ ಸಂಪೂರ್ಣವಾದ ಪರಿಚಯವಿರಬೇಕು. ಇಲ್ಲಿ ಉಪಮೇಯವೂ ಉಪಮಾನವೂ ಎರಡೂ ಒಂದೇ ಆಗಿರೋದ್ರಿಂದ ಆ ಉಪಮೇಯೋಪಮಾನತ್ವಗಳನ್ನು ಹೊಂದಿರುವಂತಹ ಒಂದು ಪದಾರ್ಥದ ಸಮಗ್ರವಾದ ಪರಿಚಯವು ಇಲ್ಲದೇ ಇರೋ ಕಾರಣದಿಂದಾಗಿ ಇದು ತನ್ನೊಡನೆಯೇ ಸದೃಶವಾಗಿದೆ ಅಂತಲೂ ಕೂಡ ಹೇಳಕ್ಕೆ ಬರೋಲ್ಲ ಅಂತ ಅಭಿಪ್ರಾಯ. ಯಾವುದೇ ಒಂದು ವಿಷಯವನ್ನು ನಾವು ವರ್ಣಿಸಬೇಕು ಅಂತಂದಾಗ ಆ ವಿಷಯದ ಸಂಪೂರ್ಣವಾದ ತಿಳುವಳಿಕೆ ಇರಬೇಕಾಗತ್ತೆ. ಅದು ಉಪಮೇಯವಾಗಿರುತ್ತೆ ಪ್ರಾಯ ವರ್ಣಿಸಬೇಕಾದಂಥ ಪದಾರ್ಥ. ಇಲ್ಲಿ ಗಗನಂ ಗಗನಾಕಾರ ಬಂದಾಗ ಗಗನವು ಗಗನದಂತೆಯೇ ಸರಿ ಅಂತ ಹೇಳೋದ್ರ ಹಿಂದಿನ ಅಭಿಪ್ರಾಯವೇನು ಅಂತ ಕೇಳಿದ್ರೆ ಆಕಾಶವನ್ನು ಯಾವುದಕ್ಕೂ ಹೋಲಿಸೋಕ್ಕಾಗಲ್ಲ ಅಂತ ಅಭಿಪ್ರಾಯ. ಆಕಾಶವು ಅನುಪಮ, ಅದು ಮತ್ತೊಂದರ ಹೋಲಿಕೆಗೆ ನಿಲುಕದ್ದು, ತನ್ನ ಹೋಲಿಕೆಗೂ ನಿಲುಕದ್ದು ಅಂತ ಅರ್ಥ. ಈ ತನ್ನ ಹೋಲಿಕೆಗೂ ನಿಲುಕದ್ದು ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥ ವಿಚಾರ ಏನಿದೆಯೋ ಅದು ಶಾಸ್ತ್ರಾರ್ಥಕ್ಕೆ ಸಂಬಂಧಪಟ್ಟದ್ದು. ಈ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಬೇರೆ ಬೇರೆ ಪ್ರೌಢ ಗ್ರಂಥಗಳಲ್ಲಿ ಸಂಭವಿಸುತ್ತೆ. ದ್ವಿತೀಯ ಸದೃಶ ವ್ಯವಚ್ಛೇದ ಅಗತ್ಯ ಆಗಲ್ವೇ ಅನ್ನೋದರ ವಿಚಾರವಾಗಿ ಪಂಡಿತರಾಜನೂ ಕೂಡ ಬಹಳಷ್ಟು ಚರ್ಚೆಯನ್ನು ಮಾಡ್ತಾನೆ. ಅದು ಮತ್ತೊಂದು ಗ್ರಂಥದ ವಿಚಾರ. ಆದರೆ ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಈ ರೀತಿಯಾದಂಥ ವಿಚಾರಗಳು ಇವೆ ಶಾಸ್ತ್ರದಲ್ಲಿ ಅನ್ನೋದನ್ನು ಮಾತ್ರ ತಿಳಿಸುವ ಉದ್ದೇಶದಿಂದ ಇಲ್ಲಿ ಈ ಮಾತನ್ನು ಜ್ಞಾಪಿಸ್ಕೊಂಡಿದೆ. ಒಂದಕ್ಕೆ ಸಾಗರ ಸಾಗರೋಪಮಃ, ಸಮುದ್ರವು ಸಮುದ್ರಕ್ಕೆ ಸದೃಶವಾಗಿದೆ ಅಂತ. ಅಲ್ಲೂ ಕೂಡ ಅದೇ ಅಭಿಪ್ರಾಯ, ಪರ್ಯವಸಾನದಲ್ಲಿ ಅದೇ ಅಭಿಪ್ರಾಯ ಬರುತ್ತೆ ಅನ್ನುವಂಥ ಒಂದು ಮನಸ್ಸನ್ನು ಇಲ್ಲಿ ತಗೊಳ್ಬೇಕು. ರಾಮರಾವಣರ ಯುದ್ಧದಂತೆಯೇ ಸರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಂದೆ ಇಂದುರಿಂದುರಿವ ಶ್ರೀಮಾನ್ ಅನ್ನೋ ಉದಾಹರಣೆಗೂ ಈ ಉದಾಹರಣೆಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಪೂರ್ವೋದಾಹರಣೆ ಶ್ರೀಮತ್ವಸ್ಯ ಧರ್ಮಸ್ಯ ಉಪಾದಾನಮಸ್ತಿ. ಅಲ್ಲಿ ಇಂದುರಿಂದುರಿವ ಶ್ರೀಮಾನ್ ಅನ್ಬೇಕಿದ್ರೆ ಶ್ರೀಮತ್ವಂ, ಶ್ರೀಮಂತಿಕೆ, ಸಂಪದ್ಭರಿತತ್ವ ಅನ್ನೋದೇನಿದೆ, ಕಾಂತಿಯುಕ್ತತೆ ಅನ್ನೋದೇನಿದೆ ಅದು ಸಾಧಾರಣ ಧರ್ಮ. ಆ ಧರ್ಮವನ್ನು ಅಲ್ಲಿ ಉಪಾದಾನ ಮಾಡಲಾಗಿದೆ, ಅಲ್ಲಿ ಗ್ರಹಿಸಲಾಗಿದೆ. ಆದರೆ ಗಗನಂ ಗಗನಾಕಾರಂ ಎಂಬಲ್ಲಾಗಲಿ, ಸಾಗರ ಸಾಗರೋಪಮಃ ಅನ್ನುವಲ್ಲಾಗಲಿ, ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅನ್ನುವಂಥ ಉದಾಹರಣೆಯಲ್ಲಾಗಲಿ ಸಾಧಾರಣ ಧರ್ಮವನ್ನು ಗ್ರಹಿಸಿಲ್ಲ. ಅಲ್ಲಿ ಸಾಧಾರಣ ಧರ್ಮ ಏನು ಅಂತ ಹೇಳಿಲ್ಲ. ಇದೇ ಈ ಎರಡು ಉದಾಹರಣೆಗಳ ನಡುವೆ ಇರುವಂಥ ಒಂದು ಅಂತರ. ಇಹತು ಗಗನಾದಿಷು ವೈಪುಲ್ಯಾದೇಹ ಧರ್ಮಸ್ಯ, ಹಾಗಂತ ಸಾಧಾರಣ ಧರ್ಮ ಇಲ್ಲವೇ ಅಂತ ಕೇಳಿದ್ರೆ ಇದೆ. ವಿಪುಲತೆ, ಗಗನದ ವಿಪುಲತೆ, ಸಮುದ್ರದ ಅಗಾಧತೆ, ರಾಮರಾವಣರ ಯುದ್ಧದ ಭೀಕರತೆ, ಇದೆಲ್ಲವೂ ಕೂಡ ಸಾಮಾನ್ಯ ಧರ್ಮ, ಸಾಧಾರಣ ಧರ್ಮ ಅನ್ನುವಂಥದ್ದಿದೆ. ಇದ್ರೂ ಕೂಡ ಅದನ್ನು ಅನುಪಾದಾನಾತ್, ಅದನ್ನು ಹೇಳದೇ ಇದ್ದಾರೆ ಇಲ್ಲಿ ಅನ್ನೋದೇ ಇಲ್ಲಿಯ ವಿಶೇಷ ಅಂತ ಎರಡು ಉದಾಹರಣೆಗಳನ್ನು ಪ್ರಸ್ತುತಪಡಿಸಿ ಅನನ್ವಯ ಅಲಂಕಾರವನ್ನು ಸಂಪೂರ್ಣಗೊಳಿಸ್ತಾರೆ. ಮುಂದಕ್ಕೆ ಉಪಮೇಯೋಪಮಾಲಂಕಾರ ಅಂತ ಮೂರನೆಯ ಒಂದು ಅಲಂಕಾರಕ್ಕೆ ಕಾಲಿಡ್ತಾರೆ. ಪರ್ಯಾಯೇಣ ದ್ವಯೋಸ್ತಚ್ಚೇತ್ ಉಪಮೇಯೋಪಮಾಮತ ಧರ್ಮೋರ್ಥ ಇವ ಪೂರ್ಣಶ್ರೀ ಅರ್ಥೋ ಧರ್ಮ ಇವ ತ್ವಯಿ ಅಂತ. ದ್ವಯೋ ಅರ್ಥಾತ್ ಉಪಮೇಯೋಪಮಾನಯೋ ಇತ್ಯರ್ಥಃ. ಈ ಉಪಮೇಯ ಮತ್ತು ಉಪಮಾನಗಳಿಗೆ ಪರ್ಯಾಯವಾಗಿ ಅಂತಂದರೆ ಒಮ್ಮೆಲೆ ಅಂತ ಅರ್ಥ ಅಲ್ಲ, ಅಷ್ಟೇ ಅರ್ಥ. ಅಯೌಗ ಪದ್ಯೇನ ಅಂತ ವ್ಯಾಖ್ಯಾನಕಾರರು ಬರೀತಾರೆ. ಏಕಕಾಲದಲ್ಲಿ ಅಂತ ಅರ್ಥವಲ್ಲ, ಒಂದಾದ ಮೇಲೆ ಒಂದು ಅಂತ ಅರ್ಥ. ಪರ್ಯಾಯೇಣ ಒಂದಾದ ಮೇಲೆ ಒಂದು, ಅಥವಾ ವಾಕ್ಯಭೇದೇನ ಇದು ಯಾವುದು ಅಂತ ಅದರ ಸ್ಪಷ್ಟತೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಂದೇ ವಾಕ್ಯದಲ್ಲಿ ಹೇಳಬಾರದು, ಭಿನ್ನ ಭಿನ್ನ ವಾಕ್ಯದಲ್ಲಿ ಹೇಳಬೇಕು ಅನ್ನೋ ಅಭಿಪ್ರಾಯದಲ್ಲಿ. ಉಪಮೇಯ ಮತ್ತು ಉಪಮಾನಗಳಿಗೆ ಪರ್ಯಾಯವಾಗಿ ಉಪಮಾನ ಮತ್ತು ಉಪಮೇಯತ್ವವನ್ನು ಕಲ್ಪಿಸೋದೇನಿದೆಯೋ ಅದು ಏನಕ್ಕೋಸ್ಕರ ಕಲ್ಪನೆ ಮಾಡ್ತೀವಿ ಅಂದರೆ ತೃತೀಯ ಸದೃಶ ವ್ಯವಚ್ಛೇದಾರ್ಥಂ. ಇದು ಇದಕ್ಕೆ ಸಮಾನ ಅಂತ ಪದಾರ್ಥವನ್ನು ಹೋಲಿಸಿ ಹೇಳಿದಾಗ ಇದಕ್ಕೆ ಸದೃಶವಾದಂತಹ ಮತ್ತೊಂದು ಪದಾರ್ಥ ಇಲ್ಲ. ಅಂದರೆ ಈಗ ಆಲ್ರೆಡಿ ಇಲ್ಲಿ ನಮ್ಮ ಹತ್ರ ಎರಡಿದೆ. ಧರ್ಮೋ ಅರ್ಥ ಇವ, ಧರ್ಮವು ಅರ್ಥದಂತೆ ಪೂರ್ಣಶ್ರೀಹಿ ಪೂರ್ಣವಾದ ಸಂಪತ್ತನ್ನು ಉಳ್ಳದ್ದು.
ಅರ್ಥೋ ಧರ್ಮ ಇವ, ಅರ್ಥವು ಧರ್ಮದಂತೆ ಪೂರ್ಣವಾದ ಸಂಪತ್ತನ್ನು ಉಳ್ಳದ್ದು ಅಂತ ಹೇಳಬೇಕಿದ್ರೆ ಉಪಮೇಯತ್ವ ಮತ್ತು ಉಪಮಾನತ್ವಗಳು ಧರ್ಮ ಮತ್ತು ಅರ್ಥಗಳಲ್ಲೇ ಪರ್ಯಾಯವಾಗಿ ಒಂದಾದ ಮೇಲೆ ಒಂದು ಬರ್ತಾ ಇದೆ. ಧರ್ಮೋ ಅರ್ಥ ಇವ ಅನ್ನಬೇಕಿದ್ರೆ ಧರ್ಮ ಅನ್ನೋದು ಉಪಮೇಯ, ಅರ್ಥ ಅನ್ನೋದು ಉಪಮಾನ. ಅರ್ಥೋ ಧರ್ಮ ಇವ ಅನ್ನಬೇಕಿದ್ರೆ ಅರ್ಥ ಅನ್ನೋದು ಉಪಮೇಯ, ಧರ್ಮ ಅನ್ನೋದು ಉಪಮಾನ. ಹೀಗೆ ಉಪಮೇಯತ್ವಂ ಉಪಮಾನತ್ವಂ ಉಭಯಮಪಿ ಧರ್ಮಾರ್ಥೌ ಹಿತ್ವ, ಧರ್ಮಾರ್ಥಗಳನ್ನು ಬಿಟ್ಟು ಬೇರೆ ಇನ್ಯಾವ ಮೂರನೆಯ ಪದಾರ್ಥದಲ್ಲೂ ಹೋಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ತೃತೀಯ ಸದೃಶ ವ್ಯವಚ್ಛೇದ ಅನ್ನೋದಿಲ್ಲಿ ಸಂಭವಿಸ್ತಾ ಇದೆ. ಅದನ್ನೇ ಬರೆದ್ರು, ಧರ್ಮಾರ್ಥಯೋರ್ಹಿ ಕಸ್ಯಚಿತ್ ಕೇನಚಿತ್ ಸಾದೃಶ್ಯೇ ವರ್ಣಿತೆ ತಸ್ಯಾಪ್ಯನ್ಯೇನ ಸಾದೃಶ್ಯಂ ಅರ್ಥಸಿದ್ಧಮಪಿ ಮುಖತೋ ವರ್ಣ್ಯಮಾನಂ ತೃತೀಯ ಸದೃಶ ವ್ಯವಚ್ಛೇದಂ ಫಲತಿ. ಈಗ ಧರ್ಮಾರ್ಥಗಳಿಗೆ ಬೇರೆ ಇನ್ಯಾವುದಾದ್ರೂ ಜೊತೆ ಒಂದು ವೇಳೆ ನಾವು ಹೇಳ್ತು ಅಂತಾದರೆ ಅದಕ್ಕೆ ಮತ್ತೊಂದರ ಜೊತೆ ಒಂದು ಸಾದೃಶ್ಯವನ್ನು ಹೇಳಿದಾಗ ಅರ್ಥಸಿದ್ಧಮಪಿ, ಅದು ಅರ್ಥ ಆಗೋಗುತ್ತೆ. ಅಂದರೆ ಅರ್ಥ ಏನು, ಧರ್ಮವು ಅರ್ಥದಂತೆ ಪೂರ್ಣವಾದ ಸಂಪತ್ತನ್ನುಳ್ಳದ್ದು ಅಂತ ಹೇಳೋದ್ರಿಂದ ಮರುವಾಕ್ಯದಲ್ಲೇ ಅರ್ಥವು ಧರ್ಮದಂತೆ ಪೂರ್ಣವಾದ ಸಂಪತ್ತುಳ್ಳದ್ದು ಅಂತ ಹೇಳೋದ್ರಿಂದಲೇ ಅವೆರಡರ ಸಾದೃಶ್ಯವು ನಮಗೆ ತಿಳಿದು ಬರ್ತಾ ಇದ್ದರು, ಅಥವಾ ಧರ್ಮೋ ಅರ್ಥ ಇವ ಅಂತ ಹೇಳೋದ್ರಿಂದ ಅವೆರಡು ಸದೃಶ ಅಂತ ಗೊತ್ತಾಗ್ತಿದ್ರು, ಮತ್ತೆ ಅರ್ಥವು ಧರ್ಮದಂತೆ ಅಂತ ಯಾಕೆ ಹೇಳಬೇಕು? ಅರ್ಥತಃ ಇವ ಸಿದ್ಧ್ಯತಿ ಖಲು. ಮುಖವು ಚಂದ್ರನಂತೆ ಅಂತ ಹೇಳಿದ ಮೇಲೆ ಚಂದ್ರವು ಮುಖನಂತೆ ಅಂತ ಯಾಕೆ ಹೇಳಬೇಕು? ಎರಡು ಪದಾರ್ಥಗಳ ನಡುವೆ ಒಂದು ವಾಕ್ಯದಲ್ಲಿ ಸಾದೃಶ್ಯವನ್ನು ಹೇಳಿದ ನಂತರದಲ್ಲಿ ಮತ್ತೊಂದು ವಾಕ್ಯದಲ್ಲಿ ಅದನ್ನೇ ತಿರುಗಿಸಿ ಇದು ಅದಕ್ಕೆ ಸದೃಶ, ಅದು ಇದಕ್ಕೆ ಸದೃಶ ಅಂತ ಹೇಳೋ ಅವಶ್ಯಕತೆ ಏನಿದೆ? ಅರ್ಥತಃ ಏವ ಸಿದ್ಧ್ಯತಿ ಖಲು. ಧರ್ಮವು ಅರ್ಥದಂತೆ ಅಂತ ಹೇಳಿದ್ರಿಂದಲೇ ಅರ್ಥವೂ ಧರ್ಮದಂತಲೇ ಇದೆ ಅಂತ ಅರ್ಥತಃ ಏವ ಸಿದ್ಧ್ಯತಿ. ತತ್ಕಿಮರ್ಥಂ ಪುನಃ ಸಾಕ್ಷಾದುಪಾದಾನಂ ಮುಖತಃ ವರ್ಣ್ಯಮಾನಂ. ಸ್ಪಷ್ಟವಾಗಿ ವಾಕ್ಯದಲ್ಲಿ ಅದನ್ನು ಮತ್ತೆ ಹೇಳ್ತಿರೋದು ಯಾಕೆ ಅಂತ ಕೇಳಿದ್ರೆ ತೃತೀಯ ಸದೃಶ ವ್ಯವಚ್ಛೇದಾರ್ಥಂ. ಅಭಿಪ್ರಾಯ ಏನಪ್ಪ ಅಂತ ಕೇಳಿದ್ರೆ ಧರ್ಮಾರ್ಥಗಳಿಗೆ ಬಿಟ್ಟು ಬೇರೆ ಇನ್ನೊಂದ್ರ ಜೊತೆ ಹೋಲಿಸೋಕ್ಕಾಗೋಲ್ಲ. ಧರ್ಮ ಅರ್ಥದಂತೆ ಅಂತ ಹೇಳ್ಬೋದು, ಅರ್ಥ ಧರ್ಮದಂತೆ ಅಂತ ಹೇಳ್ಬೋದು, ಧರ್ಮ ಮತ್ತೊಂದರಂತೆ ಅಥವಾ ಅರ್ಥ ಮತ್ತೊಂದರಂತೆ, ಧರ್ಮವನ್ನು ಬಿಟ್ಟು ಬೇರೆ ಇನ್ನೊಂದರಂತೆ ಅಂತ ಹೇಳಕ್ಕೆ ಬರೋಲ್ಲ ಅನ್ನೋದು ಅಭಿಪ್ರಾಯ. ಇದನ್ನು ಉಪಮೇಯೋಪಮ ಅಂತ ಕರೆದರು. ಉಪಮೇಯೋಪಮ ಅಂತ ಕರೆಯೋದರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಉಪಮೇಯತ್ವ ಮತ್ತು ಉಪಮಾನತ್ವ ಎರಡೂ ಕೂಡ ಈ ಎರಡೂ ಪದಾರ್ಥಕ್ಕೂ ಸಿದ್ಧವಾಗುತ್ತೆ ಒಂದೊಂದು ಅವಸ್ಥೆಯಲ್ಲಿ, ಒಂದೊಂದು ಹಂತದಲ್ಲಿ. ಅದಕ್ಕೋಸ್ಕರವಾಗಿ ಇದನ್ನು ಉಪಮೇಯೋಪಮ ಅಂತ ಕರೆದರು. ಅನನ್ವಯಕ್ಕೂ ಉಪಮೇಯೋಪಮಾಗೂ ಇರೋ ವ್ಯತ್ಯಾಸವೇನು ಅಂತ ಕೇಳಿದ್ರೆ ಅನನ್ವಯದಲ್ಲಿ ಉಪಮೇಯತ್ವವಾಗಲಿ ಉಪಮಾನತ್ವವಾಗಲಿ ಎರಡೂ ಕೂಡ ಆ ಪದಾರ್ಥಕ್ಕೆ ಸಿದ್ಧವಾಗಲ್ಲ. ಇಲ್ಲಿ ಉಪಮೇಯತ್ವವೂ ಸಿದ್ಧವಾಗುತ್ತೆ, ಉಪಮಾನತ್ವವೂ ಸಿದ್ಧವಾಗುತ್ತೆ. ಇದು ಎರಡು ಅಲಂಕಾರಗಳ ನಡುವೆ ಇರುವಂಥ ಒಂದು ಅಂತರ. ಮತ್ತೊಂದು ಉದಾಹರಣೆಯನ್ನು ದೀಕ್ಷಿತರು ಬರೀತಾರೆ. ಖಮಿವ ಜಲಂ ಜಲಮಿವ ಖಂ, ಹಂಸ ಇವ ಚಂದ್ರ ಚಂದ್ರ ಇವ ಹಂಸಃ, ಕುಮುದಾಕಾರಾಸ್ತಾರಾಹ ತಾರಾಕಾರಾಣಿ ಕುಮುದಾನಿ ಅಂತ. ಇಲ್ಲಿ ಹಿಂದೆ ಲಕ್ಷ್ಯ ಶ್ಲೋಕದಲ್ಲಿ ಕೊಟ್ಟಿದ್ದಂತಹ ಉತ್ತರಾರ್ಧದಲ್ಲಿ, ಕಾರಿಕೆಯ ಉತ್ತರಾರ್ಧದಲ್ಲಿ ಕೊಟ್ಟಿದ್ದಂತಹ ಉದಾಹರಣೆಯಲ್ಲಿ ಪೂರ್ಣಶ್ರೀಹಿ ಎಂಬಂತಹ ಒಂದು ಸಾಮಾನ್ಯ ಧರ್ಮ, ಸಾಧಾರಣ ಧರ್ಮದ ಉಪಾದಾನವಿತ್ತು. ಈ ಉದಾಹರಣೆಯಲ್ಲಿ ಖಮಿವ ಜಲಂ, ಆಕಾಶದಂತೆ ನೀರು, ನೀರಿನಂತೆ ಆಕಾಶ, ಹಂಸ ಇವ ಚಂದ್ರ ಚಂದ್ರ ಇವ ಹಂಸಃ, ಹಂಸದಂತೆ ಚಂದ್ರ ಚಂದ್ರನಂತೆ ಹಂಸ, ಕುಮುದಾಕಾರಾಸ್ತಾರಾಹ, ಕಮಲಪುಷ್ಪದಂತೆ ಹೊಳೆಯುತ್ತಿರುವ ನಕ್ಷತ್ರಗಳು, ನಕ್ಷತ್ರದಂತೆ ಹೊಳೆಯುತ್ತಿರುವ ಕಮಲಪುಷ್ಪಗಳು ಅಂತ ಉದಾಹರಣೆ. ಈ ಮೂರೂ ವಾಕ್ಯದಲ್ಲೂ ಕೂಡ ಏನಿದೆಯಪ್ಪ ಅಂತ ಕೇಳಿದ್ರೆ ಸಾಧಾರಣ ಧರ್ಮದ ಉಪಾದಾನವಿಲ್ಲ ಅನ್ನುವಂಥದ್ದೇ ಇಲ್ಲಿಯ ವಿಶೇಷ. ಯಾಕಂದರೆ ಹಿಂದೆ ಲಕ್ಷ್ಯ ಶ್ಲೋಕದಲ್ಲಿ ಧರ್ಮೋರ್ಥೈವ ಪೂರ್ಣಶ್ರೀಹಿ ಅನ್ಬೇಕಿದ್ರೆ ಪೂರ್ಣಶ್ರೀಹಿ ಎಂಬಂತಹ ಒಂದು ಸಾಧಾರಣ ಧರ್ಮವನ್ನು ಗ್ರಹಣೆ ಮಾಡಲಾಗಿದೆ. ಇಲ್ಲಿ ಆ ಸಾಧಾರಣ ಧರ್ಮ ಮೂರೂ ವಾಕ್ಯದಲ್ಲೂ ಕಾಣಬರೋಲ್ಲ. ಅದನ್ನೇ ದೀಕ್ಷಿತರು ಬರೆದರು. ಪೂರ್ವತ್ರ ಪೂರ್ಣಶ್ರೀಹಿ ಇತಿ ಧರ್ಮ ಉಪಾತ್ತಃ ಇಹ ನಿರ್ಮಲತ್ವಾದಿ ಧರ್ಮ ನೋಪಾತ್ತಃ. ಖಮಿವ ಜಲಂ ನಿರ್ಮಲಂ, ಹಂಸೈವ ಚಂದ್ರ ಸುಂದರಃ, ಕುಮುದಾಕಾರಾಹ ತಾರಾಹ ಭಾಂತಿ ಇತ್ಯಾದಿಯಾಗಿ, ಭಾಸಂತೆ ಇತ್ಯಾದಿಯಾಗಿ ಏನು ಒಂದು ಸಾಧಾರಣ ಧರ್ಮವಿದೆಯೋ, ಸಾಧಾರಣ ಧರ್ಮವನ್ನು ಉಪಾದಾನ ಮಾಡಲಿಲ್ಲ ಅಂದ ಕಾರಣಕ್ಕೆ ಸಾಧಾರಣ ಧರ್ಮವೇ ಇಲ್ಲ ಅಂತ ಅರ್ಥವಲ್ಲ. ಆ ಸಾಧಾರಣ ಧರ್ಮವಿಲ್ಲದೆ ಹೋಲಿಕೆ ಅನ್ನುವಂಥದ್ದು, ಉಪಮಾ ಅನ್ನುವಂಥದ್ದು ಪ್ರವೃತ್ತವೇ ಆಗೋಲ್ಲ. ಅದು ಪ್ರವರ್ತಕ, ಅದು ಸಾಧಾರಣ ಧರ್ಮ ಅನ್ನೋದು. ಆದರೆ ಕೆಲವೊಮ್ಮೆ ಪ್ರವರ್ತಕ ಧರ್ಮವನ್ನು ಜ್ಞಾಪಿಸ್ಕೊಳ್ಳೋದುಂಟು, ಪ್ರವರ್ತಕ ಧರ್ಮವನ್ನು ಜ್ಞಾಪಿಸ್ಕೊಳ್ಳದೇ ಇರೋದುಂಟು. ಹಾಗೆ ಮಾಡೋದ್ರಿಂದ ಯಾವ ಜಾಗದಲ್ಲಿ ಪ್ರವರ್ತಕ ಧರ್ಮವನ್ನು ಜ್ಞಾಪಿಸ್ಕೊಳ್ಳೋದ್ರಿಂದ ಹೆಚ್ಚು ಸೌಂದರ್ಯ ಬರುತ್ತೆ, ಯಾವ ಜಾಗದಲ್ಲಿ ಆ ಪ್ರವರ್ತಕ ಧರ್ಮವನ್ನು, ಪ್ರವೃತ್ತಿ ಧರ್ಮವನ್ನು ಜ್ಞಾಪಿಸ್ಕೊಳ್ಳದೇ ಇರೋದ್ರಿಂದ ಹೆಚ್ಚು ಸೌಂದರ್ಯ ಬರುತ್ತೆ ಅನ್ನೋಂಥದ್ರ ವಿವೇಕ ಕವಿಗೆ ಬಿಟ್ಟಿದ್ದು.
ಕವಿ ಸರಿಯಾಗಿ ಮಾಡಿದನೆಯಾ ಇಲ್ಲವೇ ಅನ್ನೋದು ವಿಮರ್ಶಕರಿಗೆ ಬಿಟ್ಟಿದ್ದು, ಸಹೃದಯರ ಅನುಭವಕ್ಕೆ ಬಿಟ್ಟಿದ್ದು. ಹೀಗಿರೋದ್ರಿಂದ ಕವಿಗೆ ಒಂದು ಸ್ವಾತಂತ್ರ್ಯವಿದೆ ಅಂತಾದರೆ ಕವಿಯ ಸ್ವಾತಂತ್ರ್ಯವೂ ಕೂಡ ಸಹೃದಯರ ಅನುಭವದ ಮೇಲೆ ನಿಯಂತ್ರಿತವಾಗಿರುತ್ತೆ ಹೊರತು ತನಗೆ ಮನಸ್ಸಿಗೆ ಇಚ್ಛೆಗೆ ಬಂದಂತೆ ಏನು ಬೇಕಿದ್ರೂ ಬರೆದು ಬಿಡಬಹುದು ಅನ್ನುವಂಥ ವಿಶೃಂಖಲತೆ ಬರೋಲ್ಲ. ಅಥವಾ ಈ ಸ್ವಚ್ಛಂದತೆ ಅನ್ನೋದನ್ನು ಸಾಹಿತ್ಯಶಾಸ್ತ್ರ ಎಲ್ಲೂ ಕೂಡ ತೋರಿಸೋಲ್ಲ. ಹೌದು, ಮಮ್ಮಟನೇ ಕಾವ್ಯಪ್ರಕಾಶದಲ್ಲಿ ಅನನ್ಯ ಪರತಂತ್ರಾಂ ಅಂತ ಹೇಳಿದ್ದಾನೆ. ಆ ಅನನ್ಯ ಪರತಂತ್ರತೆ ಎಲ್ಲಿದೆ ಅಂತ ಕೇಳಿದ್ರೆ ಕವಿಯ ಸೃಷ್ಟಿಯಲ್ಲಿದೆ. ಕವಿಯ ವಾಣಿಯಿಂದ ಉಂಟಾಗುವಂತಹ ಒಂದು ಸೃಷ್ಟಿ ಏನಿದೆಯೋ ಆ ಸೃಷ್ಟಿಯಲ್ಲಿ ಸ್ವತಂತ್ರತೆ ಇದೆಯೇ ಹೊರತು ಕವಿಯ ವಾಣಿಯಲ್ಲಿ ಅಲ್ಲ ಸ್ವತಂತ್ರತೆ ಇರೋದು. ಹಾಗಿದ್ದರೆ ನಿಯತಿಕೃತ ನಿಯಮರಹಿತಾಂ ಅಂತ ದ್ವಿತೀಯ ವಿಭಕ್ತಿ ಇದೆ, ಹಲಾದೈಕಮಯೀಂ ದ್ವಿತೀಯ ಇದೆ, ಅನನ್ಯ ಪರತಂತ್ರಾಂ ದ್ವಿತೀಯ ವಿಭಕ್ತಿ, ನವರಸ ರುಚಿರಾಂ ದ್ವಿತೀಯ ವಿಭಕ್ತಿ. ಸೊ ಈ 4 ದ್ವಿತೀಯ ವಿಭಕ್ತಿಗಳು ವಿಶೇಷಣಗಳು. ಯಾವುದಕ್ಕೆ ವಿಶೇಷಣ ಇದು ಅಂತ ಕೇಳಿದ್ರೆ ನಿರ್ಮಿತಿಂ, ನಿರ್ಮಾಣಕ್ಕೆ ಇದೆಲ್ಲವೂ ವಿಶೇಷಣವೇ ಹೊರತು ನಿರ್ಮಾಣವನ್ನು ಉಂಟು ಮಾಡುತ್ತಿರುವಂತಹ ಕವಿಭಾರತಿಗೆ ಜಯವಾಗಲಿ ಅಂತ ಮಮ್ಮಟ ಹೇಳ್ತಾ ಇರೋದು. ಕವಿಭಾರತಿಯು ಸ್ವತಂತ್ರ ಅಂತ ಹೇಳ್ತಾ ಇಲ್ಲ. ಕವಿಭಾರತಿಯಿಂದ ನಿರ್ಮಾಣವಾಗಿದೆಯಲ್ಲ, ಕವಿಭಾರತಿಯಿಂದ ಸೃಷ್ಟಗೊಳ್ಳುವಂತಹ ಸೃಷ್ಟಿಯಾಗುವಂತಹ ಯಾವ ಒಂದು ಪ್ರಪಂಚವಿದೆಯೋ ಅದು ಸ್ವತಂತ್ರ ಅಂತ ಹೇಳ್ತಾ ಇದ್ದಾರೆ. ಇತ್ಯಾದಿ ಇತ್ಯಾದಿ ವಿಚಾರಗಳು ಕೂಡ ಮುಂದಕ್ಕೆ ಬರುತ್ತೆ. ಅದನ್ನೆಲ್ಲ ಆ ಪ್ರೌಢವಾದ ಗ್ರಂಥಗಳಲ್ಲೇ ಪರಿಶೀಲಿಸಬೇಕು ಅಂತ ಅಭಿಪ್ರಾಯ. ಇಲ್ಲಿ ಸಾಧಾರಣ ಧರ್ಮ ಅನ್ನೋದನ್ನು ಇಟ್ಟುಕೊಂಡು ಇಷ್ಟೊಂದು ವಿಚಾರಗಳು ಬಂತು. ಸಾಧಾರಣ ಧರ್ಮವಿಲ್ಲದೇ ಇರೋಲ್ಲ, ಸಾಧಾರಣ ಧರ್ಮ ಇರುತ್ತೆ, ಅದನ್ನು ಉಪಾದಾನ ಮಾಡೋಲ್ಲ ಅಂತ ಅಷ್ಟೆ. ಉದಾಹರಣದ್ವಯೇಪಿ ಪ್ರಕೃತಯೋರೇವ ಉಪಮಾನೋಪಮೇಯತ್ವ ಕಲ್ಪನಂ. ಎರಡೂ ಉದಾಹರಣೆಯಲ್ಲೂ ಕೂಡ ಪ್ರಸ್ತುತವಾದಂತಹ ಯಾವ ವಿಷಯವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೀವ್ಯೋ ಸಂದರ್ಭೋಚಿತವಾಗಿ ಆ ವಿಷಯವನ್ನು ಕುರಿತಾಗಿಯೇ ಈ ಎರಡೂ ಉದಾಹರಣೆಗಳು ಕೂಡ ಪ್ರವೃತ್ತವಾಗಿದೆ. ಮೊದಲನೆಯ ಒಂದು ಲಕ್ಷ್ಯ ಶ್ಲೋಕದಲ್ಲಿ ಹೇಳಿರುವಂಥ ಉದಾಹರಣೆಯಲ್ಲಿ ರಾಜ್ಞಿ ಧರ್ಮಾರ್ಥ ಸಮೃದ್ಧೇ, ರಾಜನಲ್ಲಿ ಧರ್ಮಾರ್ಥಗಳೆರಡೂ ಕೂಡ ಸಮೃದ್ಧವಾಗಿದ್ವು, ಸಂಪನ್ನವಾಗಿದ್ವು ಅನ್ನೋದನ್ನು ತಿಳಿಸುವ ಸಂದರ್ಭದಲ್ಲಿ ಧರ್ಮೋರ್ಥ ಇವ ಪೂರ್ಣಶ್ರೀ ಅರ್ಥೋ ಧರ್ಮ ಇವತ್ವಯಿ ಎಂಬಂಥ ವಾಕ್ಯ ಬಂದಿದೆ. ಅದೇ ರೀತಿಯಾಗಿ ಶರತ್ಕಾಲವನ್ನು ವರ್ಣನೆ ಮಾಡಬೇಕಿದ್ರೆ ಶರದ್ ಋತುವಿನಲ್ಲಿ ಹೇಗಿರುತ್ತೆ ಅಂದರೆ ಖಮಿವ ಜಲಂ ಜಲಮಿವ ಖಂ, ಆಕಾಶದಲ್ಲೂ ಮತ್ತು ನೀರಿನಲ್ಲೂ ವ್ಯತ್ಯಾಸವೇ ಕಾಣೋಲ್ಲ. ಯಾಕೆಂತ ಕೇಳಿದ್ರೆ ಎರಡೂ ಸ್ವಚ್ಛವಾಗಿರುತ್ತೆ. ಮೋಡಗಳೆಲ್ಲ ಸರಿದು ಹೊರಟು ಹೋಗಿರುತ್ತೆ. ವರ್ಷಾ ಋತು ಕಳೆದ ನಂತರದಲ್ಲಿ ಮೋಡಗಳೆಲ್ಲ ಸರಿದು ದೂರವಾದಾಗ ಶರಶ್ಚಂದ್ರನಂತೆ ಅಥವಾ ಶರದಾಕಾಶ, ಶರದಭ್ರ ಅಂತ ಏನು ಕರೀತಾರೆ, ಅದು ಬಹಳ ಸ್ವಚ್ಛವಾಗಿರುತ್ತೆ ಅಂತ ಲೆಕ್ಕ. ಅದೇ ಶರತ್ಕಾಲದ ಚಂದ್ರನೂ ಕೂಡ ಹಂಸಪಕ್ಷಿಯ ಒಂದು ಬೆಳ್ಳಗಿರುವ ಹಂಸಪಕ್ಷಿಯಲ್ಲಿ ಹೇಗೆ ಒಂದೇ ಒಂದು ಕಲೆಯೂ ಕೂಡ ಇರಲ್ವೋ, ದೋಷವೂ ಇರಲ್ವೋ, ಅದೇ ರೀತಿಯಾಗಿ ಚಂದ್ರನೂ ಕೂಡ ಅತ್ಯಂತ ಶುಭ್ರವಾಗಿ ಪ್ರಕಾಶಮಾನನಾಗಿರ್ತಾನೆ ಅನ್ನುವಂಥ ಅಭಿಪ್ರಾಯ. ಆಕಾಶ ಸ್ವಚ್ಛವಾಗಿರುತ್ತೆ ಶರದ್ ಋತುವಿನಲ್ಲಿ, ಅದಕ್ಕೋಸ್ಕರವಾಗಿ ನಕ್ಷತ್ರಗಳು ಹೊಳೆಯುತ್ತೆ. ಹಾಗೆಯೇ ಈ ಕುಮುದ ಪುಷ್ಪವೂ ಕೂಡ ಪ್ರಕಾಶಮಾನವಾಗಿ ಕಂಗೊಳಿಸುತ್ತೆ ಶರದ್ ಋತುವಿನಲ್ಲಿ ಅಂತ. ಹೀಗೆ ಆ ಶರದ್ ಋತುವಿನ ವರ್ಣನೆಯ ಸಂದರ್ಭದಲ್ಲಿ ಈ ಶ್ಲೋಕ ಉಕ್ತವಾಗಿರೋದ್ರಿಂದ ಎಲ್ಲವೂ ಕೂಡ ಪ್ರಕೃತ ಅಂತಲೇ ಲೆಕ್ಕ. ಕೇವಲ ಪ್ರಕೃತದಲ್ಲಿ ಮಾತ್ರ ಉಪಮೇಯೋಪಮಾಲಂಕಾರ ಬರುತ್ತೆ ಅಂತಿಲ್ಲ. ಪ್ರಕೃತಯೋರಪ್ಯೇಷ ಸಂಭವತಿ ಅಂತ ಹೇಳಿದ್ರು. ಪ್ರಕೃತ ಮತ್ತು ಅಪ್ರಕೃತವಾದಂತಹ ವಿಷಯಗಳ ನಡುವೆಯೂ ಕೂಡ ಉಪಮೇಯೋಪಮ ಅನ್ನೋದು ಸಂಭವಿಸುತ್ತೆ. ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ಪ್ರಸ್ತುತಪಡಿಸಿದ್ರು. ಗಿರಿರಿವ ಗಜರಾಜೋಯಂ ಗಜರಾಜ ಇವ ಉಚ್ಚಕೈರ್ವಿಭಾತಿ ಗಿರಿ ನಿರ್ಜರ ಇವ ಮದಧಾರ ಮದಧಾರೇವಾಸ್ಯ ನಿರ್ಜರ ಸ್ರವತಿ. ಇಲ್ಲೇನಪ್ಪ ಅಂತ ಕೇಳಿದ್ರೆ ಪೂರ್ವಾರ್ಧದಲ್ಲಿ ಗಜ ಅನ್ನುವಂಥದ್ದು ಪ್ರಕೃತ, ಅಪ್ರಕೃತವಾದದ್ದು ಒಬ್ಬ ಯೋಧ ಅಥವಾ ಒಬ್ಬ ಮಹಾರಾಜ ಅಂತ ಇಟ್ಕೊಳ್ಬೇಕು. ಗಿರಿರಿವ ಗಜರಾಜೋಯಂ, ಈ ಬೆಟ್ಟದಂತೆ ಈ ಆನೆ ಕಾಣಿಸ್ತಾ ಇದೆ, ಗಜರಾಜ ಕಾಣಿಸ್ತಾ ಇದ್ದಾನೆ. ಗಜರಾಜನಂತೆ ಆನೆಯಂತೆ ಈ ಬೆಟ್ಟ ಕಂಗೊಳಿಸ್ತಾ ಇದೆ. ನಿರ್ಜರ ಇವ ಮದಧಾರ, ಆ ಪರ್ವತದಲ್ಲಿ ಹರಿಯುವಂತಹ ಒಂದು ಝರಿ ಏನಿದೆಯೋ ಆ ಝರಿಯಂತೆ ಈ ಆನೆಯಿಂದ ಹೊರಟು ಬರ್ತಾ ಇರುವಂತಹ ಮದಧಾರೆ, ಮದಜಲ, ಮದಸ್ರಾವ ಕಾಣಿಸ್ತಾ ಇದೆ. ಆನೆಯಲ್ಲಿ ಹೇಗೆ ಮದಸ್ರಾವವಾಗುತ್ತೋ, ಮದಜಲ ಹೇಗೆ ಕೆಳಗಿಳಿಯುತ್ತೋ ಆ ರೀತಿಯಾಗಿ ಈ ಪರ್ವತದಿಂದ ನಿರ್ಜರ ಸ್ರವತಿ, ನಿರ್ಜರವು ಝರಿಯು ಕೆಳಗಿಳಿದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಕೃತವಾದದ್ದು. ಅಪ್ರಕೃತವಾದಂತಹ ವರ್ಣನೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಇದನ್ನು ಹೆಚ್ಚು ವಿಶೇಷವಾಗಿ
ವಾಕ್ಯದಲ್ಲಿ ಬರಿದೇ ಇರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇನ್ನೂ ಬೇರೆ ಬೇಕಾದಷ್ಟು ಅಲಂಕಾರಗಳ ಒಂದು ಸಂಕರ ಇಲ್ಲಿ ಏರ್ಪಡುತ್ತೆ. ಅದೆಲ್ಲವೂ ಕೂಡ ಇಲ್ಲಿ ಸೇರ್ಪಡೆ ಆಗುತ್ತೆ, ಸಮಾಸೋಕ್ತಿ ಆಗುವಂಥ ಸನ್ನಿವೇಶವೂ ಇರುತ್ತೆ, ಇತ್ಯಾದಿ ಇತ್ಯಾದಿ ಇರೋದರಿಂದ ಅಲಂಕಾರಗಳನ್ನ ಒಂದೊಂದೇ ಅಲಂಕಾರವನ್ನು ನೋಡಬೇಕಿದ್ರೆ ಎಲ್ಲ ಬಹಳ ಸೊಗಸಾಗಿದೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಒಂದೇ ವಾಕ್ಯದಲ್ಲಿ ಒಂದೇ ಅಲಂಕಾರ ಇರಬೇಕು ಅಂತ ಅಭಿಪ್ರಾಯ ಎಲ್ಲೂ ಇಲ್ಲ. ಸಂಕರ ಸಂಸೃಷ್ಟಿಭ್ಯಾಂ ಎಂಬುದಾಗಿ ಅಲಂಕಾರಾಣಾಂ ಅನಂತತ್ವಂ ಅನ್ನೋದೇ ಸಿದ್ಧಾಂತ. ಸಂಕರ ಮತ್ತು ಸಂಸೃಷ್ಟಿ ಅಂತ ಎರಡು ವಿಧಾನ ಇದೆ, ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸಂಕರ ಸಂಸೃಷ್ಟಿಗಳಿಂದಾಗಿ ಅಲಂಕಾರಗಳ ಸಂಖ್ಯೆ ಅತಿಭೂಯಸಿ ಅಂತ ಹೇಳಿದ್ದಾರೆ, ಅತ್ಯಂತ ಹೆಚ್ಚಾಗಿಬಿಡುತ್ತೆ ಅಂತ. ಆ ರೀತಿಯಾಗಿ ಇರೋದ್ರಿಂದ ಇಲ್ಲಿ ಅಪ್ರಕೃತದಲ್ಲೂ ಕೂಡ ಮತ್ತು ಪ್ರಕೃತ ಮತ್ತು ಅಪ್ರಕೃತ ಎರಡೂ ವಿಷಯದಲ್ಲೂ ಕೂಡ ಈ ಉಪಮೇಯೋಪಮ ಅನ್ನುವಂಥದ್ದು ಸಂಭವಿಸುತ್ತೆ ಅಂತ ಹೇಳಿದ್ರು. ಒಟ್ಟು ಅನನ್ವಯ ಮತ್ತು ಉಪಮೇಯೋಪಮ ಎಂಬಂತಹ ಎರಡು ಅಲಂಕಾರಗಳು ಇಲ್ಲಿ ವಿಚಾರ ಮಾಡಲ್ಪಟ್ಟಿದೆ ಈ ಉಪಾಖ್ಯಾನದಲ್ಲಿ. ಮುಂದಕ್ಕೆ ಪ್ರತೀಪ ಎಂಬಂತಹ ಅಲಂಕಾರದ ಒಂದು ವಿಚಾರಣೆ, ವಿಮರ್ಶೆ ಮಾಡಬೇಕು. ಈ ಪ್ರತೀಪ ಅಲಂಕಾರದ ವಿಮರ್ಶೆಯನ್ನು ಮುಂದಿನ ಒಂದು ಉಪಾಖ್ಯಾನದಲ್ಲಿ ಸಂಪನ್ನಗೊಳಿಸೋಣ. ಧನ್ಯವಾದಗಳು.